ಯಾರ ಥರ ಕಾಣ್ತೀವಿ ನೋಡಿ. ಅಂದರೆ ಕಾಂತಾರದಲ್ಲಿ ಮೂವಿಲಿ ಆ್ಯಕ್ಟ್ ಮಾಡಿದ್ದಾರೆ. ಮಕ್ಕಳ ಹತ್ರ ನಾವು ಕೇಳಿದ್ರೆ ಪ್ರತಿಯೊಂದು ವಿಷಯ ಹೇಳ್ಬೋದು. ಸೊ ವಾಟ್ಸಪ್ ಫ್ಯಾಮ್, ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು 9:45ಗೆ. ಹೆವಿ ಲೇಟ್ ಆಗಿಬಿಟ್ಟಿದೆ. ಅಪ್ಪ ಅಮ್ಮ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ನಮ್ಮ ಕಾರಲ್ಲಿ ಹೋಗ್ಬಿಟ್ರು ಅವರು. ಸೊ ನನ್ನ ಮಾಮನ ಜೊತೆ ಹೋಗಬೇಕು. ಲೈಕ್ ತುಂಬ ನಿದ್ದೆ ಬರ್ತಿದ್ದು, ಬೆಳಗ್ಗೆ ಎದ್ದೊಳಕ್ಕೆ ಆಗಲಿಲ್ಲ ಬೇಗ. ಸೊ ಇದು ನಮ್ಮ ಲಾಡ್ಜ್. ಎಲ್ಲರೂ ಎ ಸಿ ಇದೆ. ಹೊರಗಡೆ ಫುಲ್ ಕೋಲ್ಡ್ ಆಗಿದೆ. ಈಚೆ ಅಂತೂ ಹೆವಿ, ಅಪ್ಪ ಎಷ್ಟು ಸೆಕೆ ಇದೆ ಅಂದರೆ ಇಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟು ಸೆಕೆ ಇದೆ. ಅದು ಬೇರೆ ನಾನು ಕುರ್ತಾ ಹಾಕ್ಕೊಂಡಿದ್ದೀನಿ, ಬಟ್ ಫಂಕ್ಷನ್ಗೆಲ್ಲ ಫಸ್ಟ್ ಟೈಮ್ ಕುರ್ತಾ ಹಾಕ್ಕೊಳ್ತಿರೋದು. ಥರ ಚೆನ್ನಾಗಿದೆ ಕಲರ್. ಸೊ ಹೋಗಬೇಕು ಪಾಪ. ಅವ್ರು ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದಾರೆ, ಎಲ್ಲಿದ್ದೀರಾ ಅಂತ. ಸೊ ಅವರು ಅಲ್ಲೇ ಟಿಫನ್ ಮಾಡೋದೆ. ಸೊ ಹೋಗೋಣ. ಎಲ್ಲರೂ ಹೋಗ್ಬಿಟ್ಟಿದ್ದಾರೆ, ನಮ್ಮದೇ ಲೇಟ್. ಏನು ಮಾಡೋಕ್ಕಾಗಲ್ಲ, ನಂದು ಯಾವತ್ತೂ ಲೇಟ್ ಆಗುತ್ತೆ. ಸೊ ಲೆಟ್ಸ್ ಗೋ, ಹೋಗೋಣ. ರೀಚ್ ಆದ್ವಿ ಇವಾಗ. ರೀಚ್ ಆಗಿ ಟಿಫನು ಆಯಿತು. 2 ಇಡ್ಲಿ 1 ವಡೆ ಎಲ್ಲ ತಿಂದಾಯಿತು. ನಮ್ಮ ಪಕ್ಕದಲ್ಲಿ ಯಾರಿದ್ದಾರೆ ಗೊತ್ತಾ? ಬೆಂಗಳೂರು. ಎಷ್ಟು ಗಂಟೆಗೆ ಹೊಟ್ರಿ ಬೆಂಗಳೂರು? ನಾವು ನಿನ್ನೆ ಒಂಚೂರು ಜೋರಾಗಿ ಮಾತಾಡಬೇಕು. ನಾವು ನಿನ್ನೆ 3:30 ಹಂಗೆ ಹೊರಟ್ವಿ. ಇಲ್ಲಿ 1 ಹಂಗೆ ಇದ್ವಿ. ಏನು ಎಷ್ಟು ಗಂಟೆಗೆ ಹೊಡ್ತೀರಾ ಮತ್ತೆ ಬೆಂಗಳೂರು? ಇವಾಗ 1, 2, 3 ಹೊರಡ್ತೀವಿ ಗೈಸ್. 2, 3 ಹೊಡ್ತಾರೆ ಅಂತ. ನಂದೇನು ಪ್ಲಾನ್ ಇತ್ತು ಅಂದರೆ ಎಲ್ಲರೂ ಬೀಚ್ಗೆಲ್ಲರೂ ಹೋಗೋಣ, ಲೈಕ್ ಉಡುಪಿ ಸೈಡ್ ಎಲ್ಲರೂ ಹೋಗೋಣ ಅಂತ ಇದ್ವಿ. ಬಟ್ ಇಲ್ಲಿ ತುಂಬ ಅಂದರೆ ತುಂಬ ಸೆಕೆ, ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಗೃಹ ಪ್ರವೇಶ ನಡೀತಿದೆ, ಮತ್ತೆ ಉಪನಯನ ಇದೆ. ಅದಿನ್ನೂ ಸ್ಟಾರ್ಟ್ ಆಗಿಲ್ಲ ಅಲ್ಲ? ಆಯ್ತಾ ಏನು? ಆಯ್ತು, ಇನ್ನ ಇದಿದೆ ಉಪನಯನ. ನಾವು ಬಂದಿರೋದೇ ಲೇಟ್ ಅಲ್ಲಿಂದ. ಅಯ್ಯೋ ರಾಮ, ಅಲ್ಲಿ ಅದಕ್ಕೆ ಕಾರಲ್ಲಿ ಎ ಸಿ ಹಾಕೊಂಡು ಕೂತ್ಕೊಂಡಿದ್ದೀವಿ ಗೈಸ್. ಇಲ್ಲಿ ಸೆಕೆ ಅಂದರೆ ಸೆಕೆ. ಈಚೆ ಯಪ್ಪ ತಡ್ಕೊಳಕ್ಕಾಗಲ್ಲ ಸೆಕೆನ. ಇವಾಗ ಎಲ್ಲಿ ಪ್ಲ್ಯಾನ್ ಮತ್ತೆ ಬೆಂಗಳೂರಿಗೆ ಹೋದ್ಮೇಲೆ? ಗೈಸ್ ಯಾವುದೋ ಅದು ರೀಲ್ಸ್ ಮಾಡೋಣ ಅಂತಾಳೆ. ಅದು ಯಾವುದೋ ಹಳೇ ತುಂಬ ರಾಜ್ಕುಮಾರ್ ಅಲ್ವಾ, ಹೇಳಿ ನೀವೇ. ಬಟ್ ಚೆನ್ನಾಗಿರುತ್ತೆ ಹೌದು, ಬಟ್ ಇವಾಗ ಟ್ರೆಂಡಿಂಗಲ್ಲಿ ಇರಲ್ಲ ಅದು. ಅಂಥದ್ದೆಲ್ಲ ಮಾಡೋಣ ಅಂದರೆ ನಮ್ಮ ಇಷ್ಟ, ನಮ್ಮದು. ಸರಿ ಆಯ್ತಪ್ಪ, ನಾನೇನೋ ಮಾತಾಡೋದು ಅದ್ರ ಮೇಲೆ. ಸಪ್ಪ ಇದು ಕಾರೊಳಗಡೆ ಎ ಸಿ ಆರ್ ಹಾಕೊಂಡು ಕುತ್ಕೊಬೋದು. ಈಚೆ ಅಂತೂ ಇಳಿಯೋಕ್ಕಾಗಲ್ಲ. ನೋಡ ನೆಕ್ಸ್ಟ್ ಏನಾಗುತ್ತೆ ಅಂತ. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ? ಕೂಲ್ ಡ್ರಿಂಕ್ಸ್ ಕುಡಿಯೋಕ್ಕೆ ಅಲ್ಲ, ಫ್ರೂಟ್ ಜ್ಯೂಸ್ ಕುಡಿಯೋಕ್ಕೆ, ಇಲ್ಲಾಂದ್ರೆ ಐಸ್ ಕ್ರೀಮ್ ತಿನ್ನೋಕ್ಕೆ. ಯಾಕಂದರೆ ಒಂದು ಸ್ವಲ್ಪ ಹೀಟ್ ಇತ್ತಲ್ವ ಬಾಡಿ, ಒಂದು ಸ್ವಲ್ಪ ತಂಪು ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಅಪ್ಪ ಹಿಂಗೆ ಕಾರೆಲ್ಲರೂ ಎ ಸಿ ಹಾಕೊಂಡು ಹೋಗ್ತಾ ಇದ್ರೆ ಆರಾಮಾಗಿರ್ಬೋದಪ್ಪ. ಈ ಕಾರಿಂದ ಈಚೆ ಹೇಳಿದ ತಕ್ಷಣ ಆಗೋದೇ ಇಲ್ಲ. ಗೊತ್ತಾ ನಿಂಗೆ ಅಂಗಡಿ ಎಲ್ಲರೂ ಇದೆ? ಇಲ್ಲೇ ಇದ್ದೀನಿ ನಾನು. ಇಲ್ಲೇ ಗೈಸ್ ಅವತ್ತು ಕೋಲ ನಡೆದಿದ್ದು ನೋಡಿ, ಅವತ್ತು ಹಾಕಿದ್ ನಾನು ಬ್ಲಾಗಲ್ಲಿ. ಇಲ್ಲೇ. ಸೊ ಹೋಗೋಣ ಬನ್ನಿ. ಅಲ್ಲಿ ಫಸ್ಟ್ ಜ್ಯೂಸ್ ಕುಡಿಯೋಣ, ಇಲ್ಲ ಐಸ್ ಕ್ರೀಮ್ ತಿನ್ನೋಣ ಅಂತ ಡಿಸೈಡ್ ಮಾಡೋಣ ಅಲ್ವಾ? ಲೆಟ್ಸ್ ಗೋ. ಏನಲ್ಲಿ ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ. ಯಾವ ಜ್ಯೂಸ್? ಮಸ್ಕ್ಮೆಲನ್, ಕರ್ಬೂಜ. ಹಾಂ ಅಪ್ಪ ಕುಡಿದ್ಬಿಟ್ಟು ಹೋಗೋಣ. ನೋಡಿ ಗೈಸ್ ಎಷ್ಟು ಬಿಸ್ತಿದೆ ಇಲ್ಲಿ, ತುಂಬ ಅಂದರೆ ತುಂಬ. ಇಲ್ಲ ಮುಂದೆನೇ ಪೊಲೀಸ್ ಸ್ಟೇಷನ್ ಇದೆ. ಹೌದೌದು. ಬಟ್ ವಿಂಟರ್ ಟೈಮಲ್ಲಿ ಬನ್ನಿ, ಚೆನ್ನಾಗಿರುತ್ತೆ. ಕಾರಲ್ಲಿ ನಿಲ್ಸಿದ್ದೀನಿ ಒಂದು ಸ್ವಲ್ಪ, ಅದೇ ಮುಂದೆನೇ ನಿಲ್ಸಿದ್ದೀನಿ. ಮತ್ತೆ ಕಾರ್ ಒಳಗಡೆ ಕೂತ್ಕೊಳಕ್ಕಾಗಲ್ಲ. ನಮಗೆ ಒಂದಿನ ಇರೋಕೆ ಎಷ್ಟು ಕಷ್ಟ ಇದಿರೋ ಜನ ಅವ್ರಿಗೆಲ್ಲ ರೂಢಿ ಆಗಿರುತ್ತೆ. ನಾವು ಬೆಂಗಳೂರಿಂದ ಬಂದಿರ್ತೀವಲ್ವಾ, ಫಂಕ್ಷನಿಗೆ ಸೇರಿದ್ವಿ, ಎಲ್ಲರೂ ಇರ್ತಾರಲ್ಲ, ಅದಕ್ಕೆ ಶೆಕೆ ಜಾಸ್ತಿ. ಅವತ್ತು ನಮ್ಮ ಲಾಡ್ಜ್ ಸರಿಯಾಗಿದೆಪ್ಪ, ಎ ಸಿ ಇದೆ, ಆರಾಮಾಗಿರ್ಬೋದು. ನಿಮ್ದು ಇವ್ರದ್ದಿದೆ ಗೈಸ್, ಇವ್ರದ್ದಿದೆ ಲಾಡ್ಜ್. ಎಲ್ಲಿದೆ ನಿಮ್ಮ ಲಾಡ್ಜ್? ಆ ಕಡೆ ನಿಂದೇನಾ? ಎಷ್ಟು ಚೆನ್ನಾಗಿದೆ ಅಂದರೆ ಬಿಸಿನೀರು ಬರಲ್ಲ, ಓನ್ಲಿ ತಣ್ಣೀರು ಸೆಕೆಗೆ. ನಮ್ದು 2 ಬರುತ್ತಪ್ಪ, ಆದರೂ ನಾನು ತಣ್ಣೀರಲ್ಲಿ ಸ್ನಾನ ಮಾಡೋದು ಈ ಟೈಮಲ್ಲಿ. ಸೊ ಇಲ್ಲಿ ಅಷ್ಟೇ, ಬೆಳಗ್ಗೆ ಒಂದ್ಸರಿ ಜಿಮ್ಮಿಗೆ ಹೋಗಿ ಬಂದು ಒಂದ್ಸರಿ. ಯಪ್ಪ ಜಿಮ್ ಅಂದರೆ ನಂಗೆ ನಗು ಬರುತ್ತೆ ಗೈಸ್. ಜಿಮ್ಮಿಗೆ ಫಸ್ಟ್ ಯಾರು ಮಂಡೇ ಬರ್ತೀನಿ ಅಂತ ಹೇಳ್ತಿದ್ಲು. ಮಂಡೇ ಬರ್ತೀನಿ ಅಂತ. ಇವಾಗ ಮೇನು ಅಂತಿದ್ರೆ ಜಿಮ್ಗೆ ಬರಲ್ಲ ಅಂತೆ. ಅವಾಗ ಇನ್ನೊಂದ್ಸತಿ ಕೇಳಿದ್ರೆ ಜಿಮ್ಗೆ ಬರಲ್ಲ ಅಂದ್ಬಿಟ್ಲು. ಸರಿ ಆಯ್ತು ನೋಡಿ ಗೈಸ್, ಪ್ರಾಮಿಸ್ ಅಂತ ನೀವೇ ನೋಡಿದ್ದೀರಾ. ಮೇಯಿಂದ ಬರ್ತಾ ಇದ್ದೆ ಜಿಮ್ಗೆ. ನೋಡೋಣ ಸೆಪ್ಟೆಂಬರ್ಗೆ ನಮ್ಮದು ಆಗುತ್ತೆ ಅದು ಎಲೆಕ್ಟ್ ಪಾಸ್. 5 ಮಂತ್ಸ್ ಇದೆಯಾ? ಅಷ್ಟೊತ್ತಲ್ಲಿ ನಂದು ಬಂದಿರುತ್ತಾ? ಬೇಡ ಅದು ನೆಕ್ಸ್ಟ್
ಏನಿಲ್ಲ ಗೊತ್ತು ಗೊತ್ತಾ ಗೈಸ್, ಒಂದು ಸರ್ಪ್ರೈಸ್ ಇದೆ, ನೀವು ಕಾಯ್ತಾ ಇರಿ. ಒಂದು ದೊಡ್ಡ ನನಗೆ ಬರ್ಡೇ ಗಿಫ್ಟ್ ಕೊಡು ಅಂತ ಅವನೇ ಕೊಟ್ಕೊಳ್ತಾ ಇದ್ದಾನೆ. ಅಯ್ಯೋ ಗೈಸ್, ಕೊಡ್ಸಿದ್ದೀನಿ ಗೈಸ್, ನಾನು ಇಲ್ಲ ಕೊಡ್ಸಿದ್ದೀನಿ ಅಂದರೆ ಕೊಡ್ಸಿದ್ದೀನಿ ಅಷ್ಟೇ. ಇಲ್ಲಿ ಬಿಸಿಲು ಗೈಸ್, ಹೆವಿ ಅಂದರೆ ಹೆವಿ ಬಿಸಿಲು. ನೋಡಿ ಹೆಂಗಿದೆ ಬಿಸಿಲು. ಕೊಡಿಸ್ತೀನಿ ಅಂದಿದ್ರೆ ಅವ್ನು ಇನ್ಸ್ಟಾಗ್ರಾಮ್ ಹಾಕ್ತೀನಿ ಅಂತ ಹೇಳಿದ್ದ, ಹಾಕಿಲ್ಲ ಅಂದರೆ ಕೊಡಿಸಿಲ್ಲ. ಫಸ್ಟ್ ಜ್ಯೂಸ್ ಕುಡಿಯೋಣ. ನಲ್ಲಿ ಜ್ಯೂಸು ಬಂತು, ಅದ್ರ ಮೇಲೆ ನೋಡಿ ಫೈನಲಿ ಜ್ಯೂಸ್. ಗೈಸ್ ಮಾತಾಡಕ್ಕೆ ಬಿಡಲ್ಲ ಇವಳು, ಪರ 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 ಅಂತ ಮಾತಾಡ್ತಿರ್ತಾಳೆ. ನಾವ್ ಹೇಳ್ದಂಗೆ ಐಸ್ ಕ್ರೀಮು ಸಿಕ್ತು, ಜ್ಯೂಸು ಸಿಕ್ತಲ್ವಾ? ಹೊಡಿಯವ ತುಂಬಾ ಸ್ವೀಟ್ ಇದೆ. ನೀನು ಜಿಮ್ಗೆ ಹೋಗೋನು, ಕುಡಿಬೇಡ, ನಾನೇ ಕುಡಿತೀನಿ. ನೀನು ಜಿಮ್ಗೆ ಹೋಗಲ್ವಾ? ಸರಿ ಆಯ್ತು, ಕುಡಿ. ಗೈಸ್ ಒಂದು ಸ್ವಲ್ಪ ಬಾಡಿ ಒಂಚೂರು ತಂಪಾಗುತ್ತಲ್ವಾ ಜ್ಯೂಸ್. ಏನಾಯ್ತು? ನೇಲ್ ಪಾಲಿಶ್ ಎಲ್ಲ ಹಾಕೊಂಡಿದ್ಯಾ? ನೇಲ್ ಪಾಲಿಶ್ ನಾನೆಲ್ಲ ಹಾಕಿದ್ದು, ತಂಗಿ ಹಾಕಿದ್ದು. ನೋಡ್ದಾ ನಿಂತು ನೋಡು, ಹುಡುಗಿಯಾಗಿ ನೀನು ಹಾಕೊಂಡಿಲ್ಲ. ಹಾಕೊಂಡಿದ್ದೆ, ಕಾಣಿಸ್ತಾನೆ ಇಲ್ಲ. ಅದೇ ಜ್ಯೂಸ್ ಕುಡ್ದಾಯ್ತು. ನೋಡಿ ಒಂಚೂರು ಈಚೆ ಬಂದು ಇವಾಗ ಕಾರ್ ಒಳಗೆ ಕೂತಿದ್ವಿ, ಅಷ್ಟು ಸ್ವೆಟ್ ಆಗಿಬಿಟ್ಟಿದೆ ಬಾಡಿ. ಹೆಂಗಿತ್ತು ಜ್ಯೂಸು? ಸಖತ್ತಾಗಿತ್ತಲ್ಲ. ಅದೇ ಇವಾಗ ಜಸ್ಟ್ ಮನೆ ಹತ್ರ ಬಂದಿದ್ದೀವಿ. ಏನು ಸ್ಟಾರ್ಟ್ ಆಯ್ತಲ್ವಾ ಉಪನಯನ ಸ್ಟಾರ್ಟ್ ಆಗಿದೆ. ಗೋಪ್ರವೇಶ ಯಾವಾಗ ಆಯ್ತಾ? ಅದು ಅಯ್ಯೋ ನಾನು ಬರೋಕ್ಕಿಂತ ಮುಂಚೆನೇ ಆಗ್ಬಿಟ್ಟಿದೆ ಗೋಪ್ರವೇಶ. ಹೋಗೋಣ ಬನ್ನಿ ಮೇಲೆ. ಈ ಕುರ್ತಾ ಹಾಕೊಂಡ್ ಬಂದಿದ್ದೀನಿ, ಹೆವಿ ಬೇಜಾರಾಗ್ತಿದೆ. ಯಾಕೆ ಈ ಕಲರ್ ತಗೊಂಡೆ ಅಂತಾನೆ ಗೊತ್ತಾಗ್ತಿದೆ ನನಗೆ. ಯಾರ ಥರ ಕಾಣ್ತೀವಿ ನೋಡಿ, ಕುಂಕುಮ ಹಾಕ್ತಾ ಇದ್ದಾಳೆ. ಹಂಗೆ ಅಷ್ಟು ಹೊಡ್ದ ಬ್ಯೂರ್ ಬಂದರೆ ಹಂಗೆ ಹೊಂಟೋಗ್ಬಿಡುತ್ತದೆ ಅಷ್ಟೇ. ಇವಾಗ ಮುಸ್ಲಿಂ ಥರ ಇವಾಗ ಹೆಂಗೆ ಕಾಣಿಸ್ತಾ ಇದ್ದೀನಿ? ಇವಾಗ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂದೆ. ಸೂಪರ್. ಸೂಪರ್ ಚೆನ್ನಾಗಿ ಕಾಣ್ತಾ ಇದೆ. ಅದು ಇದು ಸೊ ಗೈಸ್ ಇದೆ ಮನೆ. ಇನ್ನು ಕರೆಕ್ಟ್ ಇಂಟೀರಿಯರ್ ಇನ್ನು ಕರೆಕ್ಟಾಗಿ ಆಗಿಲ್ಲ, ಇನ್ನು ಲೈಕ್ ಮಾಡಬೇಕು ಅವ್ರು ಇಂಟೀರಿಯರ್ ಇನ್ನು. ಸೊ ಉಪನಯನ ಅಲ್ಲೇ ನಡೀತಿರೋದು, ಈಚೆ ಬನ್ನಿ ತೋರಿಸ್ತೀನಿ. ನೋಡಿ ಉಪನಯನ ನಡೀತಿ. ನೋಡಿ ಗೈಸ್, ನನ್ನ ಮಕ್ಕ ಎಷ್ಟು ಬೇರೆ ಬಂದ್ರೆ, ಅಪ್ಪ ಶೆಕೆ ಅಂದ್ರೆ ಶೆಕೆ ಗೈಸ್. ಅದ್ರ ಬೇರೆ ನಂಗೆ ಕುರ್ತಾ ಹಾಕೊಂಡು, ಅದ್ರ ಬೇರೆ ನಂಗೆ ಅಷ್ಟೊಂದು ನಮ್ಮ ಮುಸ್ಲಿಂ ತರ ಕಾಣ್ತಿದ್ಯಾ ಅಂತಾರೆ. ಅದಕ್ಕೆ ಪಾಪ ನಮ್ಮ ಅಕ್ಕ ಕುಂಕುಮ ಹಾಕಿದ್ರು. ನೋಡೋಣ ಹೆಂಗೆ ಕಾಣ್ತೀನಿ ಅಂತ ನೋಡ. ಸೂಪರ್. ಸುಮ್ಮನೆ ಒಂದ್ಸಲ ಕಾರಲ್ಲಿ ಎಸಿ ಹಾಕೊಂಡು ಕುತ್ಕೊಂತೀವಿ, ಆಮೇಲೆ ಮತ್ತೆ ಹಂಗೆ ಹೊರಗಡೆ ಹೋಗ್ತೀವಿ, ಆಮೇಲೆ ಸಿಗ್ತೀನಿ. ನಾವೆಲ್ಲರೂ ತೃಪ್ತಾ ಡೇರ್ ಆಡ್ತಾ ಇದ್ವಿ, ಇಷ್ಟು ಜನ ಇದ್ದೀವಿ. ಇವ್ರು ಡೇರ್ ತಗೊಂಡಿದ್ದಾರೆ. ಬೇಗ ನೋಡಿ ಹೇಳ್ತೀನಿ, ಬೇಗ. ಯಾಕೆ ನಾನು ಒಬ್ಬನೇ ನೋಡೋದು ಅಷ್ಟೇ. ಇವಾಗ ಏನು ಹೇಳಿದ್ದೀನಿ ಅಂದರೆ, ಅಲ್ಲಿ ಈಚೆಗಡೆ ಫಂಕ್ಷನ್ ನಡೀತಿದ್ಯಲ್ವ, ಸ್ಟೇಜ್ ಮೇಲೆ ನಿಂತ್ಕೊಂಡು ಕೈ ಮುಗಿಬೇಕು ಎಲ್ಲರಿಗೂ. ಬೇಗ ಅಷ್ಟೇ ಬನ್ನಿ. ನೀವೆಲ್ಲರೂ ಇಲ್ಲೇ ಕೂತ್ವಿ, ಆಮೇಲೆ ನಾನು ಬ್ಲಾಗ್ ಅದು ಅಪ್ಲೋಡ್ ಆಗುತ್ತೆ ಅವಾಗ ನೋಡಿ ಮಾಡಿರ್ತಾರೆ. ಸ್ಟೇಜ್ ಮೇಲೆ ನಿಂತ್ಕೊಬೇಕು. ಅದು ನಾನು ಮಾಡಬೇಕು, ಡೇರ್ ಆಗಿ ತಗೊಂಡೆ. ಮತ್ತೆ ಆ ಸ್ಟೇಜ್ ಮೇಲೆ ಹೋಗು, ಸುಮ್ಮನೆ ಒಂದ್ಸತಿ ಕೈ ಮುಗ್ಕೊಂಡು ಅಷ್ಟೇ. ಅಷ್ಟೇ, ನನಗೆ ಗೊತ್ತಿಲ್ಲ. ಡೇರ್ ತಗೊಂಡು ಐ ಡೋಂಟ್ ನೋ ದಟ್ಸ್ ಇಟ್. कौन हे शिवा मन संग पड़ रहे स्टेज को बिट कई सुनने नमस्कार ಮಾಡ್ಕೊಂಡು ಬರಕ್ಕೆ ಅದು ಮಾಡಕಲ್ಲ ಬೇಡ ಅದು ಡ್ಯಾನ್ಸ್ ಮಾಡಕ್ಕೆ ನೋಡಿ ಅದು ಸೂಪರ್ ಅದು ಬಿಡಿ ಸುಮ್ಮನೆ ಕೈ ಮುಕ್ಕೊಂಡು ಬರಬೇಕು ಅಷ್ಟೇ ನನಗೆ ಗೊತ್ತಿಲ್ಲ ನಾನು ಡೇರ್ ಆಗಿ ತಗೊಂಡೆ ಸ್ಟೆಪ್ ಅಷ್ಟೇ ಅಂಕಲ್ ಬರಬೇಕು ನೀವು ಹೋಗ್ತೀರಾ ಜಾಗ ಇಲ್ಲ ಅಲ್ಲಿ ಡೇರ್ ತಗೊಂಡೆ ಮುಚ್ಕೊಂಡು ಮಾಡ್ಬೇಕಷ್ಟೇ ಅವ್ರಿಗೆ ಹೋಗಂತೆ ನಾನು ಅಲ್ಲಿ ಸುಮ್ಮನೆ ನಿಂತ್ಕೊಂಡು ನಾನು ಇವಾಗ ಡೇರ್ ನಾನು ಕೊಟ್ಟಿದ್ದೆ ಅದು ಮಾಡಿಲ್ಲ ಇವಾಗ ನಾನು ಹೇಳಿದ್ದು ಮಾಡಬೇಕು ಒಂದು 10 ಬಸ್ಗೆ ಯಾರು ಹೊಡಿಬೇಕು ಬಸ್ಗೆ ಅಂದಿದ್ದು ನಾನು ಬೇಗ 10 ಅಷ್ಟೇ ನಾನು ತಿರ್ಗಬಾರ್ದಲ್ಲಿ ಇವಾಗ ನಾನು ಡೇರ್ ಕೇಳಿದ್ದೆ ನೀನು ಡೇರ್ ಮಾಡಿಲ್ಲ ಆಮೇಲೆ ಅವ್ರು ನಂಗೆ ಬೈತಾರ ಹೊಡಿಲ್ಲ ಇವಾಗ ನಾನು ಹೇಳ್ತೀನಿ ಅಲ್ಲಿ ಯಾಕೆ ಹೋಗಿ ಮಾಡಿಲ್ಲ ಸುಮ್ಮನೆ ನಮಸ್ಕಾರ ಅಷ್ಟೇ ನಾನು ಮಾಡಕ್ಕೆ ಹೇಳಿದ್ದು ಸ್ಟೇಜ್ ಮೇಲೆ ಹತ್ತಿ ಯಾಕೆ ಮಾಡಿಲ್ಲ ಅದು ನನಗೆ ಗೊತ್ತಿದ್ದು ಬೇಗ 5 ಮಾಡಾಯ್ತು 5 ಅಷ್ಟೇ ದಿವ್ಯಾ ಕಾಲೇ ಬಂದಿಲ್ಲ ನಾಟಕ ಆಡ್ತಾ ಇದ್ದಾಳೆ ಕಾಲೇ ಬಂದಿಲ್ಲ 5 ನಿಮಿಷ ಫೋನ್ ಕೊಟ್ಟಿದ್ದು
ಗೈಸ್ ನಿಮಗೆ ಇವಾಗ ಯಾರಿಗೊಬ್ರು ತೋರಿಸ್ತೀನಿ, ಯಾರಂದರೆ ಕಾಂತಾರದಲ್ಲಿ ಮೂವಿಲಿ ಆ್ಯಕ್ಟ್ ಮಾಡಿದ್ದಾರೆ. ನೆನ್ನೆ ಕಾಂತಾರ ತೋರಿಸ್ತೀವಿ, ಕಾಂತಾರ ಮೂವಿಲಿ ಆ್ಯಕ್ಟ್ ಮಾಡೋರಿಗೆ ತೋರಿಸ್ತೀನಿ. ಸೊ ನಿಲ್ಲೇ ಇದ್ದಾರೆ, ಅವ್ರ ಕಡೆ ಇವಾಗ ಮಾತಾಡ್ಸೋಣ. ಸೊ ಹಾಯ್. ಸೊ ಇವಾಗ ಮಾತಾಡ್ತಾರೆ ಅವ್ರು. ಬನ್ನಿ. ಹಾಯ್ ಗೈಸ್, ಇವತ್ತು ಪವನ್ ಬ್ಲಾಗಲ್ಲಿ ನಾನಿದ್ದೀನಿ. ಇವ್ರು ಯಾರು ಅಂತ ಗೊತ್ತಾ ನಿಮಗೆ? ನಾನು ಹಾಕ್ತೀನಿ ಇವಾಗ ಟಿಪ್ಸ್ ಅದ್ರ ನೋಡಿ. ಇವರೇ ಇದು. ನಮಸ್ಕಾರ. ಸಿಕ್ಕಿತನ ಮತ್ತೆ ಬಿಡ್ಲಿ ಗಂಟ ಲಚ್ಚು ಎಲ್ಲ ಶಿವ ಅಂತ. ಇವರು ಕಾಂತಾರದಲ್ಲಿ ನೋಡಿರ್ತೀರಾ, ಎಂತ ಶಿವ ಅಂತ ಫೇಮಸ್ ಆಗಿರೋ ಡೈಲಾಗ್ ಅಲ್ಲಿ ಇರೋದು ಇವರೇ. ಮಾತಾಡಿ ಆಂಟಿ, ನೀವು ಏನ್ ಮಾತಾಡ್ಲಿ, ನೀವೇನಾದ್ರೂ ಹೇಳಿದ್ರೆ ಮಾತಾಡ್ಬೋದು. ನಿಮ್ಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಕಾಂತಾರ ಶೂಟಿಂಗ್ ಅಲ್ಲಿ? ಅದು ಇಷ್ಟು ದೊಡ್ಡ ಇದಾಗ್ಬಿಟ್ಟಿದೆ ಅಲ್ವಾ, ಹಿಟ್ ಆಗ್ಬಿಟ್ಟಿದೆ ಮೂವಿ, ಹೇಗನ್ಸ್ತು? ಕಾಂತಾರದಂದ್ರೆ ಈಗ ಎಲ್ರಿಗೂ ಹಳತ್ತಾಗ್ಬಿಟ್ಟಿದೆ. ಯಾಕಂದ್ರೆ ಪ್ರತಿ ಒಬ್ರು ಒಂದು ಸಣ್ಣ ಸಣ್ಣ ಪಾತ್ರದಿಂದ ಹಿಡಿದು ದೊಡ್ಡ ಪಾತ್ರದವರೆಗೂ ಪ್ರತಿ ಯೂಟ್ಯೂಬ್ ಚಾನಲ್ನವರು ಸಹ ಇಂಟರ್ವ್ಯೂ ಮಾಡಿ 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 ಈಗ ಕಾಂತಾರ ಅಂತ ಹೇಳಿದ್ರೆ ನಾನಲ್ಲ, ಚಿಕ್ಕ ಮಕ್ಳ ಹತ್ರನೂ ಕೇಳಿದ್ರೆ ಪ್ರತಿಯೊಂದು ವಿಷಯ ಹೇಳ್ಬೋದು. ಆದರೆ ನನಗೇನು ಅನಿಸಿದ್ದು ಪ್ರಕಾರ ಅಂತ ಹೇಳಿದರೆ, ಒಂದು ದೊಡ್ಡ ಸೆಟ್ಟಲ್ಲಿ ಒಂದು ಹಾರ್ಡ್ ವರ್ಕಿಂಗ್ ಒಂದು ಅಂದರೆ ಒಂದು ಬದ್ಧತೆ ಇಟ್ಕೊಂಡು ಕೆಲಸ ಮಾಡಿದರೆ ಯಾವ ರೀತಿ ಸಕ್ಸಸ್ ಆಗ್ಬೋದು ಅಂತ ರಿಷಬ್ ಶೆಟ್ರು ತೋರಿಸ್ಕೊಟ್ಟಿದ್ದಾರೆ. ಯಾಕಂದರೆ ಅವ್ರ ಜೊತೆ ನಾನು ಅದೊಂದೇ ಅಂತಲ್ಲ, ಉಳಿದವರು ಕಂಡಂತೆ ಪಿಕ್ಚರಿಂದ ಹಿಡಿದು ಸಾಧಾರಣ ಇಲ್ಲಿ ತನಕನೂ ಅವರ ಜೊತೆಗೆ ಹೆಚ್ಚಿನ ಮೂವಿಯಲ್ಲಿ ನಾನು ಆ್ಯಕ್ಟ್ ಮಾಡಿ ನಂಗೆ ಗೊತ್ತು. ಸೊ ಹಾಗಾಗಿ ಒಂದು ಅವರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಯಾವುದೇ ಕೆಲಸ ಆಗಲಿ ಒಂದು ಸಣ್ಣ 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 ಮೈನ್ಯೂಟ್ ಅಂಶಗಳನ್ನು ಕೂಡ ಅವ್ರು ಅದು ಹೇಗಿರಬೇಕು ಹಾಗಿರಬೇಕು ಅಥವಾ ಫ್ರೇಮಲ್ಲಿ ಹೇಗೆ ಕಾಣುತ್ತೆ ಅಂತ ಪ್ರತಿ ಒಂದನ್ನು ಅಬ್ಸರ್ವ್ ಮಾಡಿ. ಯಾಕಂದರೆ ಹೇಗೆ ಅಬ್ಸರ್ವೇಷನ್ ಅಂತ ಹೇಳಿದ್ರೆ ನನಗೆ ಇಷ್ಟ ಆಗಿದ್ದು ಅಂತ ಹೇಳಿದರೆ, ಒಬ್ಬ ಆ್ಯಕ್ಟ್ರು ಕಮ್ ಡೈರೆಕ್ಟ್ರ್ ಎರಡೂ ಸಹ ಮಾಡಬೇಕು, ಡ್ಯೂಯಲ್ ಕ್ಯಾರೆಕ್ಟರ್. ಅದರಲ್ಲಿ ಆ್ಯಕ್ಟಿಂಗ್ ಮಾಡ್ಕೊಳ್ತಾ ಆ ಡೈರೆಕ್ಷನ್ ಫ್ರೇಮಲ್ಲಿ ಹೇಗೆ ಬರುತ್ತೆ ಅಂತ ನೋಡ್ಕೊಂಡು ಅಷ್ಟು ಒಳ್ಳೆ ಚಿತ್ರಕಾವ್ಯವನ್ನು ಕೊಟ್ಟಂಥ ರಿಷಬ್ ಶೆಟ್ರಿಗೆ ಫಸ್ಟ್ ಹ್ಯಾಟ್ಸ್ ಆಫ್ ಹೇಳಬೇಕು. ಇವತ್ತಿನವರೆಗೂ ಈಗ ನಾನೀಗ ಒಂದು ನನ್ನ ಕ್ಲಾಸ್ಮೇಟ್ ಗುರುದು ಫಂಕ್ಷನಿಗೆ ನಾನು ಬಂದಿದ್ದೀನಿ. ಹಾಗಾಗಿ ನೀವು ಸಹ ಗುರುತಿಸಿ, ಅದೆಲ್ಲ ಮುಗಿದು ಆದರೂ ಕೂಡ ಕಾಂತಾರ ಅನ್ನುವಾಗ ನಿಮ್ಮ ಮುಖದಲ್ಲಿ, ಎಲ್ಲರ ಮುಖದಲ್ಲಿ ಖುಷಿ ಸಂತೋಷ ಎಲ್ಲ ನೋಡ್ತಾ ಇದ್ದಿದ್ರೆ ಆ ಕಾಂತಾರದಿಂದ ನಮಗೆ ಸಹ ಒಂದು ಹೊಸ ಮರುಹುಟ್ಟು. ಯಾಕಂದ್ರೆ ನನ್ನ ಹೆಸರು ಪ್ರತಿಮಾ ನಾಯಕ್ ಅಂತ ಎಲ್ಲರೂ ಕರಿತಾ ಇದ್ದಾರೆ. ಆದರೆ ಹೆಚ್ಚಿನ ಜನ ಈಗ ಏನಂತ ಹೇಳಿದರೆ ಕಾಂತಾರದಿಂದ ವಸಂತಕ್ಕ ಅಂತ ಕರಿತಾ ಇದ್ದಾರೆ. ಸೊ ಹಾಗಾಗಿ ಆ ವಸಂತಕ್ಕ ಅನ್ನುವ ಅಂತೇಳಿ ಕೇಳುವಾಗ್ಲೂ ಸಹ ನಮ್ಗೊಂದು ತುಂಬಾ ಪ್ರೌಡ್ ಫೀಲ್ ಆಗ್ತದೆ. ನೀವು ಮುಂಚೆ ಆಕ್ಟಿಂಗ್ ಫೀಲ್ಡ್ ಇದ್ರ ಅಥವಾ ಇದಕ್ಕೆ ಇದಾಗಿದ್ದ? ಇಲ್ಲ, ನಾನಂದ್ರೆ ಮೊದಲಿಂದ ಚಿಕ್ಕಂದಿನಿಂದ ಅಂದ್ರೆ ಒಂದು 4-5 ವರ್ಷದ ಪ್ರಾಯದಲ್ಲಿ ಇರುವಾಗಲೇ ನಾನು ರಂಗಭೂಮಿ, ಯಕ್ಷಗಾನ ಅದರಲ್ಲೆಲ್ಲ ಆ್ಯಕ್ಟ್ ಮಾಡ್ತಿದ್ದೆ. ಆದರೆ ಮೇಯ್ನ್ ನಾನಂತ ಹೇಳಿದರೆ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸಿಗೆ ಅಂದರೆ ಬಿಂದಾಸ್ ಆಗಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದು ಅಂದರೆ ಇದೇ ಶಂಕರನಾರಾಯಣದಲ್ಲಿ. ಶಂಕರನಾರಾಯಣ ಕಾಲೇಜಲ್ಲಿ ನಾನು NSSಗೆ ಹೋಗ್ತಾ ಇದ್ದೆ. NSS ಅಲ್ಲಿ ನಾನು ಮತ್ತು ನನ್ನ ಶ್ರೀನಿವಾಸ ಆಚಾರ್ ಅಂತ ಒಂದು ಕೆಲವು ನಮ್ಮ ಸ್ನೇಹಿತರ ತಂಡ ಉಂಟು. ಆ NSS ಕ್ಯಾಂಪಲ್ಲಿ ಪ್ರತಿದಿನ ಸಂಜೆ ವೆರೈಟಿ ಪ್ರೋಗ್ರಾಮನ್ನು ನಾವು ಕೊಡ್ತಾ ಇತ್ತು. ಸೊ ಅಲ್ಲಿಂದ ನನಗೆ ಆ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಯಿತು. ಯಾಕಂದರೆ ನಾನು ಸಹ ಒಂದು ಆರ್ಟ್ ಫೀಲ್ಡಲ್ಲಿ ನಾನೇನಾದರೂ ಸಾಧನೆ ಮಾಡ್ಬೋದು ಅನ್ನುವಂಥ ಒಂದು ಫೀಲ್ ಬಂದಿದ್ದು ಇದೇ ಶಂಕರನಾರಾಯಣದಲ್ಲಿ. ಸೊ ಇವಾಗ ಕಾಂತಾರ ಅಂದರೆ ಎಲ್ಲರೂ ವೇಟ್ ಮಾಡ್ತಿರೋದು ಪಾರ್ಟ್ 2ಗೆ. ಅದು ಓಕೆ, ಥ್ಯಾಂಕ್ ಯು. ಅವರು ಚೆನ್ನಾಗಿ ಮಾತಾಡ್ಸಿದ್ರು. ನಂಗೆ ಗೊತ್ತಾಗ್ಲಿಲ್ಲ ಫಸ್ಟ್ ಅವರೇ ಅಂತ. ಯಾರೋ ಒಬ್ರು ಹೇಳ್ತಿದ್ರು ಅವ್ರು ಕಾಂತಾರದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಫ್ಲ್ಯಾಶ್ ಆಯಿತು, ಅದು ಏನೋ ಶಿವ ಅಂತ ಏನೋ ತುಂಬ ಫೇಮಸ್ ಆಗಿದ್ದಾರೆ ಅಂತೆ ಕಾಂತಾರದಲ್ಲಿ ಅಂತ. ನಾನು ಸೆಕೆಂಡ್ ಅವ್ರಿಗೆ ಮಾತಾಡ್ಸೋಣ ಅಂತ ಟೆರೆಸ್ ಮೇಲೆ ಕರ್ಕೊಂಬಂದಿದ್ದೆ. ಸೊ ಅದು ನೋಡಿ ಗೈಸ್, ಇಲ್ಲಿ ಪವನ್ ಹೆಂಗೆ ಕೂತ್ಕೊಂಡು ಅವನಿಗೆ ಫುಲ್ ಸೆಕೆ ಅಂತೆ. ಅವನಿಗೆ ಅವ್ನಿಗೊಂದು ಎಸಿನೂ ಸಾಕಾಗಲ್ಲ ಅವನಿಗೆ. ನೋಡಿ ಗೈಸ್, ಇಲ್ಲಿ ಹೆಂಗೆ ಕೂತ್ಕೊಂಡು ನೋಡಿ ಗೈಸ್. ಇವ್ರಿಬ್ರು ಬಿಡ್ತಿಲ್ಲ ಇಲ್ಲಿ ನೋಡಿ, ಹೆಂಗೆ ಕೂತಿಲ್ಲ. 2 ಕಾಲು ಹೋಯ್ತು ನನಗೆ. ಎದೋಡ್ತೀರ ಇದೊಂದು ಹೆಣ ಬರ ಇದು. ಸೊ ಅದೇ ಎಲ್ಲರದು ಊಟ ಆಯಿತು, ಮನೆಗೆ ಬಂದಿವಾಗ ಜಸ್ಟ್ ಎಲ್ಲ ಊಟ ಆಯಿತು. ಇವಾಗ ಎಲ್ಲಿ ಹೋಗ್ತಾ ಇದೀವಿ ಪ್ರಣಾಮ? ಅದು ಲೈಕ್ ಫೋಟೋ ಶೂಟ್ ಎಲ್ಲ ಸಕಾಲಾಗಿ ಮಾಡ್ಬೋದು, ಅಲ್ಲಿ ವಿಡಿಯೋ ಶೂಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಇವ್ರ ಕಾರ್ ತೊಗೊಂಡು ಹೋಗ್ತಿದ್ದೆ ಶಿಫ್ಟ್, ಅದರಲ್ಲಿ ಫ್ಯೂಲ್ ಇರಲಿಲ್ಲ, ಇದರಲ್ಲಿದೆ. ಅದು ಆಮೇಲೆ ಕಾರ್ ಮಧ್ಯದ ಸ್ಟಾಪ್ ಆದರೆ ಅಂತ ಸುಮ್ಮನೆ ಯಾಕೆ ಬೇಕು ರಿಸ್ಕ್. ಹೋಗೋಣ. ಫೈನಲಿ ರೀಚ್ ಆದ್ವಿ ಗೈಸ್. ಕಾರಿನ ಮೇಲೆ ತೊಗೊಂಬಿಟ್ಟೆ ನಾನು. ಇವನ್ ಕಾರ್ ಬರಲ್ಲ ಅಂತ ಕಿರ್ಚ್ತಾ ಆಡ್ತಿದ್ದ. ಯಾರು ತೊಗೊಂಬಂದ ಮೇಲೆ ಪ್ಲೇಸ್ ಸಾಕಾಗಿದೆ, ಯಾರೂ ಇಲ್ಲ ಇಲ್ಲಿ ನೋಡಿ. ಒಂದು ಕುರ್ತದ್ದು ವಿಡಿಯೋ ಶೂಟ್ ಮಾಡಬೇಕಾಯಿತು. ಸೊ ಮಾಡೋಣ. ಏನು ಕಾರ್ ಇಲ್ಲೇ ನೆನ್ಸಿದ್ದೀನಿ, ಸಕಾಲಾಗಿ ಕಾಣ್ತಿದ್ದಲ್ಲ ಒಂಥರ. ಕಾರ್ದು ವಿಡಿಯೋ ಶೂಟ್ ಮಾಡೋಣ, ಟೈಮ್ ಇದ್ದರೆ. ಸೊ ವಿಡಿಯೋ ಶೂಟ್ ಮಾಡಿಬಿಟ್ಟು ಹಂಗೆ ಹೊರಡಬೇಕು, ಮತ್ತು ಟೈಮ್ ಇಲ್ಲ ನಮಗೆ. ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಫಸ್ಟ್ ವಿಡಿಯೋ ಶೂಟ್ ಆಗೋಣ. ಫಸ್ಟ್ ಪ್ರೀತಮ್ ವಿಡಿಯೋ ಶೂಟ್ ಮಾಡೋಣ.
ಸೊ ವಿಡಿಯೋ ಶೂಟ್ ಮಾಡೋಣ. ಫೋಟೋ ಶೂಟು ಆಯಿತು, ವಿಡಿಯೋ ಶೂಟೂ ಆಯಿತು. ಗೊತ್ತಿಲ್ಲ ನೋಡಿ ಹೆಂಗೆ ಬಂದಿದ್ವಿ ಅಂತ. ಚೆನ್ನಾಗಿದ್ದರೆ ಮಾತ್ರ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈಗ ಎಲ್ಲೋಗ್ತಾ ಇದ್ದೀವಿ ಅಂದರೆ ಒಂದು ಸ್ವಲ್ಪ ಕಾರ್ದು ಒಂಚೂರು ವಿಡಿಯೋ ತೆಗಿಬೇಕಾಗಿತ್ತು. ಡ್ರಿಫ್ಟ್ ಅಲ್ವಾ, ಅದ್ಯಾವುದೋ ಒಂದು ಟ್ರೆಂಡರ್ ಇದೆ ಇನ್ಸ್ಟಾಗ್ರಾಮಲ್ಲಿ, ಅದು ಮಾಡೋಣ. ಸೊ ಅಲ್ಲಿ ಹೋಗೋಣ. ಒಂದು ಗ್ರೌಂಡ್ ಇದೆ ಅಂತ ಇಲ್ಲಿ. ಸೊ ಲೆಟ್ಸ್ ಗೋ. ಈ ಕಾರ್ ಬೀಗ ಇದೆ, ಕಾರ್ ಹಾಕಿ. ಅಯ್ಯೋ ರಾಮ, ಶೀಟ್ ಗೈಸ್, ಕಾರ್ ಕಿ ಒಳಗಡೆನೇ ಇದೆ. ಲಾಕ್ ಆಗಿಬಿಟ್ಟಿದೆ ಕಾರು. ನಿಜ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲಿ ಯಾರು ಅಕ್ಕಪಕ್ಕದಲ್ಲಿ ಯಾರು ಜನನೂ ಇಲ್ಲ. ಹೇಳೋಣ ಅಂದರೆ ಕೀ ಒಳಗಡೆನೇ ಇದೆ ನಮ್ಮದು. ಶಿಟ್. ಸೊ ನನ್ನ ಕಾರ್ ಕೀ ನಾನು ಯಾಕೆ ಹೊರಗಡೆ ಬಿಟ್ಟು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಡಿಕ್ಕಿನೂ ಓಪನ್ ಆಗ್ತಿಲ್ಲ ಗುರು. ರಾಮ, ಯಾವತ್ತಾರು ಒಂದು ದಿವಸ ನಾನು ಆ ಊರಿಗೆ ಹೋದಾಗಲೂ ಅಷ್ಟೇ ಕಾರ್ ಆಫ್ ಆಗ್ತಿತ್ತು. ಇವಾಗ ಕಾರ್ ಕೀನೇ ಹೊರಗಡೆ ಹೋಗ್ಬಿಟ್ಟಿದೆ. ಶೇ, ಏನಾದ್ರು ಮಾಡಲೇಬೇಕು ಇವಾಗ. ಅಯ್ಯೋ ರಾಮ, ನೋಡೋಣ ಇರಿ, ಆಮೇಲೆ ಹೇಳ್ತೀನಿ ಏನಾಯಿತು ಅಂತ. ಫಸ್ಟ್ ಪ್ರಯತ್ನ ಮಾಡಬೇಕು. ಈಗ ಎಲ್ಲ ಇವರು ಯೂಟ್ಯೂಬಲ್ಲಿ ನೋಡ್ತಿದ್ದಾರೆ ಹೆಂಗೆ ಕೀ ಹೊರಗಡೆ ಇದ್ರೆ ಹೆಂಗೆ ತೆಗಿಯೋದು ಅಂತ ನೋಡಿ. ಇದನ್ನು ಯಾಕೋ ಟೆನ್ಷನ್ ಆಗ್ತಿದೆ ನಂಗೆ ತುಂಬ. ನೋಡೋಣ ಏನಾಗುತ್ತೆ ಅಂತ. ಆಮೇಲೆ ಗೈಸ್ ಇಲ್ಲಿ ನಿಂತ್ಕೊಂಡು 1 hour ಆಯಿತು. ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ. ಇವ್ನು ನೋಡಿ ಯೂಟ್ಯೂಬಲ್ಲಿ ನೋಡ್ತಿದ್ದಾನೆ ಕಾರ್ ಲಾಕ್ ಹೆಂಗೆ ಓಪನ್ ಮಾಡೋದು ಅಂತ. ಸಿಕ್ತಾ ಸೊಲ್ಯೂಷನು? ಯಾರಿಗೋ ಕಾಲ್ ಮಾಡಿದ್ದೀವಿ, ಅವರು ಗ್ಯಾರೇಜ್ ಅವ್ರಿಗೆ ಹೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾರೆ. ಶಟ್, ಏನು ನನ್ನ ಮಕ್ಕ ನೋಡಿ, ಇಲ್ಲಿ ಬಿಸಿಲು ಹೆಂಗೆ ಕುಗ್ತಿದೆ ಅಂದರೆ ಕಣ್ಣಿಗೆ. ಇಲ್ಲಿ ಒಂದು ಮನೆ ಇಲ್ಲ ಅಕ್ಕಪಕ್ಕ ಸೈಡ್. ಶಟ್, ಏನು ಮಾಡೋದು ಗೊತ್ತಾಗ್ತಿಲ್ಲ ಗೈಸ್. ಈಗ ಇವ್ರು ಬಂದು ಪ್ರಜ್ವಲ್ ಅವ್ರು ಬಂದರು ಕಾರ್ ಏನಾಯಿತು ಅಂತ ನೋಡೋಕೆ. ಪ್ರಜ್ವಲ್ ಅವರು ಮತ್ತು ಬೃಂದ ಅವರು ಅಂತ. 1.5 hour ಆಯ್ತು ನೋಡಿ ಇವಾಗ ಕರೆಕ್ಟಾಗಿ. ಫೋಟೋ ಶೂಟು ವಿಡಿಯೋ ಶೂಟೆಲ್ಲ ಆಯಿತು. ಅವ್ನು ನೋಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾನೆ. ಹೊರಗಡೆ ಯಾವುದೋ ತೂತಿದೆ ಅಂತ ಹುಡ್ತಾ ಇದ್ದಾನೆ. ಯೂಟ್ಯೂಬಲ್ಲಿ ಇತ್ತಂತೆ. ಫೋಟೋ ತೆಗಿಬೇಕಾ? ಆ್ಯಕ್ಚುಲಿ ಇನ್ನೆಲ್ಲೂ ಈಚೆ ಬರಂಗಿಲ್ಲ ಹೇಳ್ಬೇಕಂದ್ರೆ. ಅವ್ರು ಅಲ್ಲಿಂದ ಇವರಿಬ್ರು ಬರೋದು ನೋಡ್ಬಿಟ್ಟೆ ಓಡ್ ಬರ್ತಿದಾರೆ ಅಲ್ಲಿಂದ. ನಾನು ಏನಪ್ಪ ಆಯ್ತು ಇವರಿಬ್ರು. ಯಾರು? ಶ್ರೀರಾಮ್ ಫೋಂಗಲ್. ನೋಡೋಣ ಏನಾಗುತ್ತೆ. ಫಸ್ಟ್ ಕಾರ್ದು ವಿಡಿಯೋ ಮಾಡೋಣ ಅಂತ ಇದ್ವಿ. ತೆಗೆದು ಬಿಸಾಕೆಲ್ಲ ಹೇಳ್ತೀನಿ. ಸೊ ಇವಾಗ ಏನು ಮಾಡೋಕ್ಕಾಗಲ್ಲ, ಗ್ಲಾಸ್ ಹೊಡೆದಾಕ್ಬೇಕು ಇವಾಗ ಅಷ್ಟೇ. ಈಗ ಅಪ್ಪ ಮತ್ತು ಚಿಕ್ಕಪ್ಪ ಬರ್ತಿದ್ದಾರೆ. ಇವ್ರು ನೋಡಿ ಎಕ್ಸ್ ಆಡ್ತಾ ಇದ್ದಾರೆ. ಮಾಡಕ್ಕೆ ಇವ್ ನೋಡ್ಕೊ. ಇವನಿಲ್ಲಿ ಬರಂಗಿಲ್ಲ ಆದರೂ. ಅದೇನು ಲೂಸ್ ಥರ ಆಡ್ತೀಯ? ಹಾಂ, ಅದು ಬೇಡ, ಅದು ತೆಗಿಬೇಡ. ಕೀ ಯಾರೋ ತೆಗಿಯೋಕ್ಕಾಗುತ್ತೆ ಅದರಲ್ಲಿ. ಯಾವುದೋ ಕೋಲ್. ಇವಾಗ ಫೈನಲ್ ಏನಂತ ಡಿಸೈಡ್ ಮಾಡಿದ್ದಂದರೆ ಈ ಗ್ಲಾಸ್ ಹೊಡೆದಾಕೋಣ, ಅಲ್ಲಿಂದ ಕೋಲ್ ಹಾಕ್ಬಿಟ್ಟು ಆ ಬೀಗ ತೊಗೊಳೋಣ ಅಂತ. ಮತ್ತೇನು ಸೊಲ್ಯೂಷನ್ ಇಲ್ಲ ಗೈಸ್. ಇವ್ ನೋಡಿ ಒಂದೊಂದೆಲ್ಲ ಒಂದೊಂದಲ್ಲ. ಇವಾಗ ಅಪ್ಪ ಬರ್ತಾರೆ, ಏನೇನು ಬೈತಾರೋ ಗೊತ್ತಿಲ್ಲ ನನಗೆ. ಹಾಂ, ಎಲ್ಲ ಬಿ ಅಂತ ಸೌಂಡ್ ಬರ್ತಾ ಇರುತ್ತೆ. ಸೊ ಬರಲಿ ಅಪ್ಪ ಅಲ್ಲ. ಇವಾಗ ನಂಗೇನು ಭಯ ಅಂದರೆ ಅಪ್ಪ ಇವಾಗ ಬರ್ತಾರಲ್ಲ, ರೋಡ್ ನೋಡಿ ಮತ್ತೆ ಬೈತಾರೆ ಅವರು. ಅದು ಈ ಕಾರ್ ಮೇಲೆ ನಿಲ್ಲಿಸ್ಬಿಟ್ಟಿದ್ದೀನಿ ನೋಡಿ. ಪ್ಲೇಸ್ ಸಕ್ಕತ್ತಾಗಿದೆ ಇದು. ಸೊ ನೋಡೋಣ ಅಪ್ಪ ಬಂದಾದ್ಮೇಲೆ ಏನಾಗುತ್ತೆ ಅಂತ. ಫೈನಲಿ ಕೀ ಸಿಕ್ತು. ಪಾಪ ಅವರು ಮೆಕ್ಯಾನಿಕ್ ಅವ್ರು ಬಂದು ಅದೇನೋ ರೋಡಲ್ಲಿ ಹಾಕ್ಬಿಟ್ಟು ಗ್ಲಾಸ್ ಹೊಡೆದಾಕಿಲ್ಲ, ಹಂಗೆ ತೆಗೆದ್ರು. 2 ಕಾರ್ ಬಂದಿದೆ. ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಅಪ್ಪ ಚಿಕ್ಕಪ್ಪ ಎಲ್ಲರೂ ಬಂದುಬಿಟ್ಟಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ಕೀ ಓಪನ್ ಮಾಡಿ ಇಕ್ಕಿದ್ರು. ಪಾಪ ಅವರೇ ಮೆಕ್ಯಾನಿಕಲ್ಲಿ ಹೋಗ್ತಾ ಇದ್ದಾರೆ ಇವಾಗ. ಥ್ಯಾಂಕ್ ಯು ಸೊ ಪಾಪ ಅವರಂತೂ. ಓಹ್, ಕಾರ್ ತೆಗಿಬೇಕಲ್ಲ, ತೆಗಿತೀನಿ.
ಪುಣ್ಯ ಗ್ಲಾಸ್ ಹೊಡೆದಾಕಿಲ್ಲ, ಒಂದು ಸ್ವಲ್ಪ ಇಲ್ಲಿ ಡೆಂಟ್ ಆಗಿದೆ ಅಷ್ಟೇ ಮೇಲೆ, ಮತ್ತೇನೂ ಆಗಿಲ್ಲ. ಸೊ ಇದು ಅವ್ರ ಪಾಪ ಹೋಗ್ತಾರಂತೆ. ಅಪ್ಪ ಅಲ್ಲೇ ಮೇಲೆ ಸೀನ್ರಿ ನೋಡೋಕೆ ಹೋಗಿದ್ದಾರೆ ಇವಾಗ. ಪುಣ್ಯ ಓಪನ್ ಆಯ್ತಲ್ಲ, ಮತ್ತೆ ಗ್ಲಾಸಲ್ಲಿ ಹೊಡೆದಾಕದಿದ್ದಿದ್ರೆ ರಿಸ್ಕ್ ಆಗ್ತಿತ್ತು ಅದು ಸುಮ್ಮನೆ. ಊರಿಗೆ ಹೋಗೋಕೆ ತುಂಬ. ಈಗ ಫೈನಲಿ ಮನೆಗೆ ಓಡ್ತಾ ಇದ್ದೀವಿ, ನಾನು ಪ್ರಣಾಮ ಮತ್ತು ಬೃಂದ ಅಂತ. ಸೊ ಫಸ್ಟ್ ಇವ್ರು ಬ್ಲಾಗಲ್ಲಿ ಕಾಣಿಸ್ಕೊತಿರೋದು. ಹಾಯ್. ಸೊ ಹಿಂದೆ ನೋಡಿ ಪೊಲೀಸ್ ಬರೋ ಥರ ಬರ್ತಾ ಇದ್ದಾರೆ ಹಿಂದೆ, ಅಲ್ಲಿ ನೋಡಿ ಕಾಣಿಸ್ತಿಲ್ಲ. ಪ್ರಣಾಮ್ ತೋರಿಸ್ತಾ ಒಂದ್ಸತಿ ಹಿಂದೆ ಹಂಗೆ. ಎಲ್ಲರೂ ಪ್ರೊಟೆಕ್ಷನ್. ಸೊ ನಿಮಗೆ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಅವಾಗಲೇ ಬಂದೆ ಮನೆಗೆ ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟೆ, ತುಂಬ ಟೈರ್ಡ್ ಆಗಿಬಿಟ್ಟಿತ್ತು. 2 hour ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಇವಾಗ ಸಿದ್ದಾಪುರಕ್ಕೆ ಬಂದಿದ್ದೀವಿ, ಇಲ್ಲೇ ಲಾಡ್ಜ್ನ ಬುಕ್ ಮಾಡಿದ್ದು. ಇಲ್ಲಿ ಬಂದು ಇವಾಗ ಮಲ್ಕೊಂಡ್ಬಿಟ್ಟಿದ್ದೆ. ತುಂಬ ಟೈರ್ಡ್ ಆಗಿಬಿಟ್ಟಿದ್ದೀನಿ. ತುಂಬ ಸಖತ್ ಬಿಸಿಲು ಗೈಸ್, ಇಲ್ಲಿ ಎಲ್ಲೂ ಈಚೆ ಓಡಾಡೋಕ್ಕಾಗಲ್ಲ. ಇನ್ನೊಂದೇನೆಂದರೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು. ಕಾಂತಾರ ಅವ್ರ ಜೊತೆ ಮಾತಾಡ್ಸಿದ್ನಲ್ಲ, ಅವ್ರದ್ದು ಫಿಲಮ್ ಹೆಂಗೆ ನಡೀತು ಅದು. ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾರೆ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಗೈಸ್, ಬೈ.